ಈ ವಿಡಿಯೋದಲ್ಲಿ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಜಾವಾದಲ್ಲಿ ಏನೇನು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇದೆ, ಅದು ಹೇಗೆ ಯೂಸ್ ಮಾಡೋದು, ಎಕ್ಸಾಂಪಲ್ಸ್ ಎಲ್ಲ ನೋಡೋಣ. ಸೊ ಫಸ್ಟಿಗೆ ಲೂಪಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಏನಿದೆ, ಲೂಪಿಂಗ್ ಅಂತ ಇದೆ. ಲೂಪ್ ಅಂತ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ರಿಪೀಟ್. ಲೂಪ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ರಿಪೀಟ್ ಅಥವಾ ಕಂಟಿನ್ಯೂಸ್ ಆಗಿ ಒಂದ್ ಏನೋ ಕೆಲಸ ಮಾಡ್ತಾ ಇರೋದನ್ನ ಲೂಪ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಅನ್ನೋದನ್ನ. ಸೊ ಕಂಟಿನ್ಯೂಸ್. ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಜನರಲಿ ಯೂಸ್ ಟು ರಿಪೀಟ್ ಅ ಸ್ಪೆಸಿಫಿಕ್ ಟಾಸ್ಕ್. ಏನೋ ಒಂದು ಟಾಸ್ಕ್ನ ರಿಪೀಟೆಡ್ ಆಗಿ ಮಾಡೋದಕ್ಕೆ ಲೂಪ್ ಅಂತ ಹೇಳ್ತೀವಿ. ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಜಾವಾದಲ್ಲಿ ಹೆಂಗೆ ಅಂತಂದ್ರೆ, ಏನೋ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀರ, ಕೋಡ್ ಬರ್ದಿರ್ತೀರ, ಅದನ್ನ ನೀವು ಮಲ್ಟಿಪಲ್ ಟೈಮ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ವಿ ಗೋ ವಿತ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಇವಾಗ ನಾನು ಏನು ಹೇಳ್ತೀನಿ, ಒಂದು ಟಾಸ್ಕ್ ಕೊಡ್ತೀನಿ, ಪ್ರಿಂಟ್ ಹಾಯ್ 5 ಟೈಮ್ಸ್. 5 ಟೈಮ್ಸ್ ಪ್ರಿಂಟ್ ಮಾಡಕ್ ನೀವ್ ಏನ್ ಮಾಡ್ತೀರಾ, SOPL ದಟ್ ಇಸ್ ಸಿಸ್ ಔಟ್ ಸ್ಟೇಟ್ಮೆಂಟ್ಸ್ ನ ನೀವು 5 ಟೈಮ್ಸ್ ಬರೀತೀರಾ. ಅದೇ ನಾನು 1000 ಟೈಮ್ಸ್ ಅಂತ ಕೇಳಿದ್ರೆ ಯು ಕ್ಯಾಂಟ್ ಕೀಪ್ ಆನ್ ರೈಟಿಂಗ್ ಸಿಸ್ ಔಟ್ ಸ್ಟೇಟ್ಮೆಂಟ್ಸ್. ಸೊ ಅದಕ್ಕೆ ವಿ ಆಪ್ಟ್ ಫಾರ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಸೊ ಜಾವಾದಲ್ಲಿ ಯಾವ್ಯಾವ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇದೆ? ಫಸ್ಟ್ ಇಸ್ ಫಾರ್ ಲೂಪ್, ಸೆಕೆಂಡ್ ಇಸ್ ವೈಲ್, ಅಂಡ್ ದ ಥರ್ಡ್ ಅಂಡ್ ದ ಲಾಸ್ಟ್ ಇಸ್ ಡೂ ವೈಲ್ ಲೂಪ್. ಸೊ ಒಂದೊಂದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಸ್ ಫಾರ್ ಲೂಪ್. For loop, it's a looping statement which is used to execute or repeat a task for a fixed number of times. ಅಂದ್ರೆ ಇವಾಗ ನಮ್ಗೆ 5 ಟೈಮ್ಸ್ ರಿಪೀಟ್ ಮಾಡಬೇಕು ಅಂತ ಅಂದಾಗ, ಅಂದ್ರೆ ಕೌಂಟ್ ಗೊತ್ತಿರುತ್ತೆ ನಮ್ಗೆ. ವಿ ನೋ ದ ಕೌಂಟ್. ಕೌಂಟ್ ಇಸ್ ನೋನ್. ಯಾವಾಗ ಆ ಟಾಸ್ಕ್ ನ ಎಷ್ಟು ಸತಿ ರಿಪೀಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದ್ದಾಗ ವಿ ಆಪ್ಟ್ ಫಾರ್ ಲೂಪ್. ಸೊ ಸಿಂಟ್ಯಾಕ್ಸ್ ಬಂದು ಫಾರ್ ಇನಿಷಿಯಲೈಸೇಷನ್, ಅದಾದ್ಮೇಲೆ ಸೆಮಿಕೋಲನ್, ಕಂಡೀಷನ್, ಸೆಮಿಕೋಲನ್, ಅಪ್ಡೇಷನ್, ಓಪನ್ ಬ್ರೇಸಸ್, ಕ್ಲೋಸ್ ಬ್ರೇಸಸ್. ದಿಸ್ ಇಸ್ ಸ್ಕೋಪ್. ಸೊ ಇನಿಷಿಯಲೈಸೇಷನ್ ಅಂತ ಅಂದ್ರೆ ವೇರಿಯೇಬಲ್ ನ ಒಂದು ಇನಿಷಿಯಲೈಸ್ ಮಾಡ್ತೀವಿ, ಅದಾದ್ಮೇಲೆ ಕಂಡೀಷನ್ ಕೊಡ್ತೀವಿ, ಅಂದ್ರೆ ಯಾವ ಕಂಡೀಷನ್ ಅಲ್ಲಿ ಲೂಪ್ ಸ್ಟಾಪ್ ಆಗ್ಬೇಕು ಅಥವಾ ಯಾವ ಕಂಡೀಷನ್ ಅಲ್ಲಿ ಲೂಪ್ ಕಂಟಿನ್ಯೂಸ್ ಆಗಿ ರನ್ ಆಗ್ಬೇಕು. ಅಪ್ಡೇಷನ್ ಅಂತ ಅಂದ್ರೆ ಸೊ ಒಂದ್ಸತಿ ಆಗಿರುತ್ತೆ, ನೆಕ್ಸ್ಟ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಅಪ್ಡೇಷನ್ ಅಂದ್ರೆ ಏನು? ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಅದೇ ಯೂನರಿ ಆಪರೇಟರ್ಸ್, ಪ್ಲಸ್ ಪ್ಲಸ್, ಮೈನಸ್ ಮೈನಸ್, ಪೋಸ್ಟ್ ಇನ್ಕ್ರಿಮೆಂಟ್, ಪೋಸ್ಟ್ ಡಿಕ್ರಿಮೆಂಟ್, ಪ್ರೀ ಇನ್ಕ್ರಿಮೆಂಟ್, ಪ್ರೀ ಡಿಕ್ರಿಮೆಂಟ್. ಸೊ ಆ ಕಂಡೀಷನ್ಸ್ ನಾವು ಇಲ್ಲಿ ಅಪ್ಡೇಷನ್ ಅಲ್ಲಿ ಕೊಡ್ತೀವಿ. ಸೊ ನೆಕ್ಸ್ಟ್ ಇಸ್ ವೈಲ್ ಲೂಪ್. While loop is a looping statement which keeps on executing until the condition is false. ಕಂಡೀಷನ್ ಫಾಲ್ಸ್ ಆಗೋ ತನಕನೂ ಲೂಪ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಸೊ ಯಾವಾಗ ಕಂಡೀಷನ್ ಫಾಲ್ಸ್ ಇರುತ್ತೋ ಅವಾಗ ಲೂಪ್ ಸ್ಟಾಪ್ ಆಗುತ್ತೆ. ಸೊ ಇಟ್ ಚೆಕ್ಸ್ ದ ಕಂಡೀಷನ್ ಫಸ್ಟ್ ಅಂಡ್ ದೆನ್ ಎಕ್ಸಿಕ್ಯೂಟ್ಸ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಫಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ಇದು ವರ್ಕ್ ಫ್ಲೋ ಹೆಂಗೆ ಅಂತಂದ್ರೆ, ಫಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಚೆಕ್ ಆದ್ಮೇಲೆ ಸೆಟ್ ಆಫ್ ಟಾಸ್ಕ್ ಗೆಟ್ಸ್ ಎಕ್ಸಿಕ್ಯೂಟೆಡ್. ಕಂಡೀಷನ್ ಫಸ್ಟ್ ಚೆಕ್ ಆಗುತ್ತೆ, ಟಾಸ್ಕ್ ನೆಕ್ಸ್ಟ್. ಕಂಡೀಷನ್ ಟ್ರೂ ಇದ್ರೆ ಇನ್ಸೈಡ್ ಬರುತ್ತೆ ಕಂಟ್ರೋಲ್, ಏನೇ ಟಾಸ್ಕ್ ಇದ್ರು ಪರ್ಫಾರ್ಮ್ ಮಾಡುತ್ತೆ. ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ, ಕಂಡೀಷನ್ ಟ್ರೂ ಇದ್ರೆ ಮತ್ತೆ ಇನ್ಸೈಡ್ ಬರುತ್ತೆ, ಟಾಸ್ಕ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇಟ್ ಗೋಸ್ ಆನ್ ಎಕ್ಸಿಕ್ಯೂಟಿಂಗ್ ಅಂಟಿಲ್ ದ ಕಂಡೀಷನ್ ಇಸ್ ಟ್ರೂ. ಮತ್ತೆ ಕಂಡೀಷನ್ ಬರುತ್ತೆ, ಕಂಡೀಷನ್ ಬಂದ್ಮೇಲೆ ಕಂಡೀಷನ್ ಚೆಕ್ ಮಾಡುತ್ತಲ್ಲ, ಅವಾಗ ಏನಾದ್ರೂ ಫಾಲ್ಸ್ ಅಂತ ಬಂದ್ರೆ ಇಟ್ ಕಮ್ಸ್ ಔಟ್ ಆಫ್ ಲೂಪ್. Control comes out of loop once the condition is false. So this is about while loop. Next, do while. Do while loop is a looping statement which executes until the condition is false. ಎಲ್ಲಿ ತನಕ ಕಂಡೀಷನ್ ಫಾಲ್ಸ್ ಇರಲ್ವೋ ಅಲ್ಲಿ ತನಕ ಇಟ್ ಕೀಪ್ಸ್ ಆನ್ ಎಕ್ಸಿಕ್ಯೂಟಿಂಗ್. ದೆನ್ ಸಿಂಟ್ಯಾಕ್ಸ್ ಬಂದು ಡೂ ಇರುತ್ತೆ, ದಿಸ್ ಇಸ್ ಸೆಟ್ ಆಫ್ ಟಾಸ್ಕ್. ಇದು ಬಂದು ವೈಲ್, ಆಮೇಲೆ ಇದು ಸೆಮಿಕೋಲನ್ ಟರ್ಮಿನೇಷನ್ ಆರ್ ಟರ್ಮಿನೇಟರ್,
ಆಮೇಲೆ ಇದ್ರೊಳಗಡೆ ನಾವು ಏನಾದ್ರೂ ಕಂಡೀಷನ್ ಕೊಡ್ತೀವಿ. ಆಮೇಲೆ ಇದ್ರೊಳಗಡೆನೆ ಇದರ್ ಇನಿಷಿಯಲೈಸೇಷನ್ ಏನಾದ್ರೂ ನಾವು ಹೊರಗಡೆ ಮಾಡಿದ್ರೆ ವಿ ನೀಡ್ ಟು ಯೂಸ್ ದ್ಯಾಟ್, ಅಥವಾ ಇಲ್ಲೇ ಇನಿಷಿಯಲೈಸ್ ಕೂಡ ಮಾಡ್ಬೋದು. ಅಂಡ್ ಒನ್ ಮೋರ್ ಇಸ್ ಅಪ್ಡೇಷನ್ ಏನಾದ್ರೂ ಇದ್ರೆ ಈ ಟಾಸ್ಕ್ ಒಳಗಡೆನೆ ಮಾಡ್ತೀವಿ. ವಿಲ್ ನಾಟ್ ಅಪ್ಡೇಟ್ ಹಿಯರ್. ಅಪ್ಡೇಷನ್ ಏನಾದ್ರೂ ಟಾಸ್ಕ್ ಅಪ್ಡೇಷನ್ ಇದ್ರೆ ವಿ ವಿಲ್ ಡೂ ಇನ್ಸೈಡ್ ದ ಡೂ ಲೂಪ್. ಸೊ ವೈಲ್ ಲೂಪು ಡೂ ವೈಲ್ ಲೂಪು ಎರಡು ಕೂಡ ಕಂಡೀಷನ್ ಫಾಲ್ಸ್ ಆಗೋ ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್ ವೈಲ್ಗೂ ಡೂ ವೈಲ್ಗೂ ಅಂದ್ರೆ, ಫಸ್ಟ್ ರೈಟ್ ಹಿಯರ್ ವೈಲ್ ಇದು, ಡೂ ವೈಲ್ ಇದು. ವೈಲ್ ಅಲ್ಲಿ ಏನು, ಫಸ್ಟ್ ಕಂಡೀಷನ್, ಫಸ್ಟ್ ಟಾಸ್ಕ್ ಏನು ಕಂಡೀಷನ್ ಚೆಕ್ ಮಾಡುತ್ತೆ, ಆಮೇಲೆ ಟಾಸ್ಕ್ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಡೂ ವೈಲ್ ಅಲ್ಲೇನು ಟಾಸ್ಕ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ವೈಲ್ ಅಂಡ್ ಡೂ ವೈಲ್. ಸೊ ಇವಾಗ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಸೊ ಎಕ್ಲಿಪ್ಸ್ ಲಾಂಚ್ ಮಾಡ್ತೀನಿ. So it takes some time. Okay. ಇವಾಗ ಆಲ್ರೆಡಿ ನಮ್ಮ ಹತ್ರ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅನ್ನ ನಾನು ಪ್ರಾಜೆಕ್ಟ್ ಪ್ರೀವಿಯಸ್ ಆಗಿ ಕ್ರಿಯೇಟ್ ಮಾಡಿದ್ದೆ. ಸೊ SRC ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಐ ವಿಲ್ ಕ್ರಿಯೇಟ್ ಒನ್ ನ್ಯೂ ಪ್ಯಾಕೇಜ್. ಐ ನೇಮ್ ಇಟ್ ಆಸ್ ORG. ಅದಾದ್ಮೇಲೆ ಐ ವಿಲ್ ಕ್ರಿಯೇಟ್ ಅ ಕ್ಲಾಸ್ ಬೈ ನೇಮ್ ಡೆಮೋ. ಇಷ್ಟ ಆಯ್ತು. ಇವಾಗ ಟಾಸ್ಕ್ ಏನಂತ ಅಂದ್ರೆ, ಯು ಹ್ಯಾವ್ ಟು ಪ್ರಿಂಟ್ ಹಾಯ್, ಪ್ರಿಂಟ್ ಹಾಯ್ ಫಾರ್ 5 times. ಅಂದ್ರೆ ಇಲ್ಲಿ ನಮಗೆ ಕೌಂಟ್ ಗೊತ್ತು ಎಷ್ಟು ಸತಿ ಪ್ರಿಂಟ್ ಮಾಡಬೇಕು ಅಂತ, ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್. ಸೊ ವಿಲ್ ಗೋ ವಿತ್ ಫಾರ್ ಲೂಪ್. ಸೊ ಎಕ್ಸಿಕ್ಯೂಟ್ ಆಗಕ್ಕೆ ಏನ್ ಬೇಕು, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಕ್ಕೆ ಮೇನ್ ಮೆಥಡ್ ಬೇಕು. ಇನ್ಸೈಡ್ ಮೇನ್ ಮೆಥಡ್ ಐ ವಿಲ್ ಕ್ರಿಯೇಟ್ ಅ ಫಾರ್ ಲೂಪ್ ಫಾರ್ ಇಂಟ್ I is equal to 1, I less than or equal to 5 and I plus plus. ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಐ ಪ್ರಿಂಟ್ ಹೈ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ಇಟ್ ಇಸ್ ಇನಿಷಿಯಲೈಸೇಷನ್, ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡಿದೀವಿ, ಅದಾದ್ಮೇಲೆ ಕಂಡೀಷನ್ ಇದೆ, ಅದಾದ್ಮೇಲೆ ಅಪ್ಡೇಷನ್ ಇದೆ, ಒಳಗಡೆ ಟಾಸ್ಕ್ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಟಾಸ್ಕ್. ಸೊ ಫಸ್ಟ್ I is equal to 1 ಕಂಡೀಷನ್ ಚೆಕ್ ಮಾಡ್ತೇವೆ. 1 is less than or equal to 5, ಎಸ್ ಹೈ ಪ್ರಿಂಟ್ ಆಗುತ್ತೆ. ದೆನ್ I ಬಂದು 1 ಇದ್ದಿದೆ ಇಂಕ್ರಿಮೆಂಟ್ ಆಗುತ್ತೆ ಬೈ 1, ಸೊ I 2 ಆಗುತ್ತೆ. 2 is less than or equal to 5, ಎಸ್ ಹೌದು, ಇಟ್ ಕಮ್ಸ್ ಇನ್ಸೈಡ್ ಲೂಪ್, ಪ್ರಿಂಟ್ಸ್ ಹೈ. ಅಗೇನ್ I ಇಂಕ್ರಿಮೆಂಟ್ ಆಗುತ್ತೆ, I 3 ಆಗುತ್ತೆ. 3 is less than or equal to 5, ಹೌದು, ಇಟ್ ಪ್ರಿಂಟ್ಸ್ ಹೈ. I 4 ಆಗುತ್ತೆ, 4 is less than or equal to 5, ಹೈ ಪ್ರಿಂಟ್ ಆಗುತ್ತೆ. ಮತ್ತೆ I 5 ಆಗುತ್ತೆ, 5 is less than or equal to 5, ಎಸ್ ಹೈ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಇಟ್ ಗೋಸ್ ಟು ಇಂಕ್ರಿಮೆಂಟ್, ಇಲ್ಲಿ ಅಪ್ಡೇಟ್ ಹೋಗುತ್ತೆ ಕಂಟ್ರೋಲ್, ಹೋಗಿ I 5 ಇದ್ದಿದ್ದು 6 ಆಗುತ್ತೆ. ದೆನ್ ಇಟ್ ಚೆಕ್ಸ್ ದ ಕಂಡೀಷನ್, 6 is less than or equal to 5 ಅಂತ ಚೆಕ್ ಮಾಡುತ್ತೆ. ಸೊ ಕಂಡೀಷನ್ ಇಸ್ ಫಾಲ್ಸ್, ಸೊ ಇಟ್ ಕಮ್ಸ್ ಔಟ್ ಆಫ್ ಲೂಪ್. ಸೊ ವಿಲ್ ಎಕ್ಸಿಕ್ಯೂಟ್. ಸೊ ಎಷ್ಟು ಸತಿ ಪ್ರಿಂಟ್ ಆಯ್ತು, 5 times ಹೈ ಪ್ರಿಂಟ್ ಆಯ್ತು. ಫಾರ್ ಲೂಪ್ ಯಾವಾಗ ಯೂಸ್ ಮಾಡಬೇಕು ನಾವು, ಫಾರ್ ಲೂಪ್ ನಮಗೆ ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್, ಅಂದ್ರೆ ಎಷ್ಟು ಸತಿ ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನ ಅಂತ ನಮಗೆ ಕೌಂಟ್ ಗೊತ್ತಿದ್ದಾಗ ವಿ ವಿಲ್ ಆಪ್ಟ್ ಫಾರ್ ಲೂಪ್. ಸೊ ದೆನ್ ಇಂಟ್ A is equal to 2 ಅಂತ ತಗೊಂತೀನಿ. ಐ ವಿಲ್ ಗೋ ವಿತ್ ವೈಲ್ ಲೂಪ್. A less than, okay, A greater than or equal to 0. Again sys out.
ಇವಾಗ ಫಸ್ಟ್ ಏನ್ ಮಾಡಿದ್ದೀನಿ, and then yeah, I will tell about that. First I ಇದು ವೇರಿಯಬಲ್ ನ ಇನಿಷಿಯಲೈಸ್ ಮಾಡಿದ್ದೀನಿ. You can initialize outside also and make use of that initialized variable inside. So first a is equal to 2 ಆಗುತ್ತೆ, ಕಂಡೀಷನ್ ಚೆಕ್ ಮಾಡ್ತೀವಿ. 2 is greater than or equal to 0, yes true, ಕಂಡೀಷನ್ ಟ್ರೂ ಆಗುತ್ತೆ, a ಬಂದು 2 ಪ್ರಿಂಟ್ ಆಗುತ್ತೆ. ಮತ್ತೆ ಇಲ್ಲಿ ಹೋಗುತ್ತೆ, ಈ ವೈಲ್ ಲೂಪ್ ಹತ್ರ ಹೋಗುತ್ತೆ, ಮತ್ತೆ 2 is less or equal to 0, ಮತ್ತೆ ಒಳಗೆ ಬರುತ್ತೆ 2 ಪ್ರಿಂಟ್ ಆಗುತ್ತೆ. ಸೊ ನಾವು ಇನ್ಕ್ರಿಮೆಂಟ್ ಅಥವಾ ಅಪ್ಡೇಷನ್ ಕಂಡೀಷನ್ ಕೊಟ್ಟಿಲ್ಲ, ಸೊ ಇಟ್ ರನ್ಸ್ ಫಾರ್ ಇನ್ಫೈನೈಟ್ ಟೈಮ್ಸ್. ಸೊ ವಿ ಹ್ಯಾವ್ ಟು ಗಿವ್ ದ ಕಂಡೀಷನ್. ನಾನೇನು ಕೊಡ್ತೀನಿ, ಎ ಮೈನಸ್ ಮೈನಸ್ ಅಂತ ಕೊಡ್ತೀನಿ. ಎ ಪ್ಲಸ್ ಪ್ಲಸ್ ಅಂತ ಕೊಟ್ರೆ ಎವ್ರಿ ಟೈಮ್ ಝೀರೋಕ್ಕಿಂತ ಗ್ರೇಟರ್ ಇರುತ್ತೆ. ಈಗ ಆಲ್ರೆಡಿ 2 ಇದೆ, ಪ್ಲಸ್ ಪ್ಲಸ್ ಅಂತ ಕೊಟ್ರೆ 3 ಆಗುತ್ತೆ, ನೆಕ್ಸ್ಟ್ಗೆ 4 ಆಗುತ್ತೆ, ನೆಕ್ಸ್ಟ್ ಲೂಪ್ಗೆ 5 ಆಗುತ್ತೆ, 6 ಆಗುತ್ತೆ. ಸೊ ಇಟ್ ಕೀಪ್ಸ್ ಆನ್ ಇನ್ಕ್ರಿಮೆಂಟಿಂಗ್. ಸೊ ವಿಚ್ ದ ಕಂಡೀಷನ್ ಇಸ್ ಟ್ರೂನೇ ಇರುತ್ತೆ. ಸೊ ಈ ಕಂಡೀಷನ್ ಏನಂತಂದ್ರೆ, ಫಸ್ಟ್ ಟೈಮ್ 2 ಇಸ್ ಗ್ರೇಟರ್ ಈಕ್ವಲ್ ಟು 0, ಎಸ್ ಇನ್ಸೈಡ್ ಬರುತ್ತೆ, 2 ಪ್ರಿಂಟ್ ಆಗುತ್ತೆ, a2 ಇದ್ದಿದ್ದು 1 ಆಗುತ್ತೆ, ಅಗೇನ್ 1 ಇಸ್ ಗ್ರೇಟರ್ ಈಕ್ವಲ್ ಟು 0 ಬರುತ್ತೆ, ಇನ್ಸೈಡ್ ಲೂಪ್ ಇನ್ಸೈಡ್ ಬರುತ್ತೆ, 1 ಪ್ರಿಂಟ್ ಆಗುತ್ತೆ, ಅಗೇನ್ 0 ಆಗುತ್ತೆ, ಎ 0 ಇಸ್ ಗ್ರೇಟರ್ ಈಕ್ವಲ್ ಟು 0, ಹೌದು, ಅಗೇನ್ ಇಟ್ ಪ್ರಿಂಟ್ಸ್ ಎ ವ್ಯಾಲ್ಯೂ ಏನಿರುತ್ತೋ ಅದು ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟು ಎ ಯಾವಾಗ -1 ಆಗುತ್ತೋ, -1 ಇಸ್ ಗ್ರೇಟರ್ ಈಕ್ವಲ್ ಟು 0, ನೋ ಇಟ್ ಇಸ್ ನಾಟ್, ಸೊ ಫಾಲ್ಸ್ ಆಗುತ್ತೆ, ಔಟ್ಸೈಡ್ ಬರುತ್ತೆ ಕಂಟ್ರೋಲ್. ಸೊ ನಾವು ಎ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ, ಸೊ ಅದಕ್ಕೆ 2 1 0 ಅಂತ ಪ್ರಿಂಟ್ ಆಗ್ತಿದೆ. ಸೊ ದಿಸ್ ಇಸ್ ಅಬೌಟ್ ವೈಲ್ ಲೂಪ್. ಸೊ ವೈಲ್ ಲೂಪ್ ಮತ್ತೆ ಡೂ ವೈಲ್ ಲೂಪ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ವೆನೆವರ್ ವಿ ಡೋಂಟ್ ನೋ ಲೈಕ್ ಫಿಕ್ಸ್ಡ್ ನಂಬರ್ ಆಫ್ ಕೌಂಟ್, ನಮಗೆ ಕೌಂಟ್ ಗೊತ್ತಿಲ್ಲ ಅಂತಂದಾಗ ವಿ ಆಪ್ಟ್ ಫಾರ್ ಇದರ್ ವೈಲ್ ಲೂಪ್ ಆರ್ ಡೂ ವೈಲ್ ಲೂಪ್. ಸೊ ಇದೇ ಸೇಮ್ ವಿಲ್ ಟ್ರೈ ವಿತ್ ಡೂ ವೈಲ್ ಲೂಪ್. ಸೊ ದಿಸ್ ಔಟ್ ಹಾಯ್ ಅಂತ ಪ್ರಿಂಟ್ ಮಾಡೋದು. ಸೊ ಲೆಟ್ ಮಿ ಪ್ರಿಂಟ್ a itself, and then I'll give a minus minus while a greater or equal to 0. ಅದಾದ್ಮೇಲೆ ಸೆಮಿಕೋಲನ್ ಕೊಡಬೇಕು. ಸೊ ಇದೇನು ಫಸ್ಟ್ a2 ಇರುತ್ತೆ, I'll give greater than 0. ಓಕೆ, ಎನಿಥಿಂಗ್ ಇಸ್ ಓಕೆ. ನಿಮ್ಮ ಕಂಡೀಷನ್ ನಿಮ್ಮ ಮೇಲೆ, ನೀವು ಯಾವ ಥರ ಪ್ರೋಗ್ರಾಮ್ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 2 ಇರುತ್ತೆ, ಫಸ್ಟ್ ಇಲ್ಲಿ ಕಂಡೀಷನ್ ಚೆಕ್ ಆಗಲ್ಲ, ಫಸ್ಟ್ ಟಾಸ್ಕ್ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ಫಸ್ಟ್ ಏನಾಗುತ್ತೆ, 2 ಪ್ರಿಂಟ್ ಆಗುತ್ತೆ, ಅದಾದ್ಮೇಲೆ ಎ ಡಿಕ್ರಿಮೆಂಟ್ ಆಗುತ್ತೆ, ಎ 1 ಆಗುತ್ತೆ. ಸೊ 1 ಇಸ್ ಗ್ರೇಟರ್ ದ್ಯಾನ್ 0, ಎಸ್ ಹೌದು, ಮತ್ತೆ ಒಳಗೆ ಹೋಗುತ್ತೆ, 1 ಪ್ರಿಂಟ್ ಆಗುತ್ತೆ, ನೆಕ್ಸ್ಟ್ 1 ಇದ್ದಿದ್ದು 0 ಆಗುತ್ತೆ, 0 ಇಸ್ ಗ್ರೇಟರ್ ದ್ಯಾನ್ 0, ನೋ ಇಟ್ ಇಸ್ ಫಾಲ್ಸ್. ಸೊ ಏನು ಔಟ್ಪುಟ್ ಏನು, just 2 and 1. So this is a simple example of while and do while. So ನಾವು ಫಾರ್ ಲೂಪ್ ಯಾವಾಗ ಯೂಸ್ ಮಾಡಬೇಕು ಅಂತ ಅಂದ್ರೆ, ವೆನೆವರ್ ವಿ ನೋ ದ ಕೌಂಟ್, ಎಷ್ಟು ಸತಿ ಎಕ್ಸಿಕ್ಯೂಟ್ ಆಗಬೇಕು ಅಂತ ಗೊತ್ತಿದ್ದಾಗ ವಿ ಗೋ ವಿತ್ ಫಾರ್ ಲೂಪ್. ನಮಗೆ ಕೌಂಟ್ ಗೊತ್ತಿಲ್ಲ ಅಂತ ಅಂದಾಗ ವಿಲ್ ಆಪ್ಟ್ ಫಾರ್ ವೈಲ್ ಲೂಪ್ ಆರ್ ಡೂ ವೈಲ್ ಲೂಪ್. ಸೊ ನಮಗೆ ವೈಲ್ ಡೂ ವೈಲ್ ಯಾವಾಗ ಯೂಸ್ ಮಾಡಬೇಕು ಅಂತ ಗೊತ್ತಾಗದು ಅಂದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಯಾವಾಗ ನಾವು ವಿಲ್ ಗೋ ಆನ್ ಪ್ರಾಕ್ಟಿಸಿಂಗ್ ಲೈಕ್ ಸೋ ಮೆನಿ ಪ್ರೋಗ್ರಾಮ್ಸ್, ವಿಲ್ ಗೆಟ್ ಐಡಿಯಾ ಲೈಕ್ ವೆನ್ ಟು ಯೂಸ್ ವೈಲ್ ಲೂಪ್ ಅಂಡ್ ವೆನ್ ಟು ಯೂಸ್ ಡೂ ವೈಲ್ ಲೂಪ್. ಬಟ್ ಸಮ್ ಪ್ರೋಗ್ರಾಮ್ಸ್ ಹೇಗಿರುತ್ತೆ ಅಂತ ಅಂದ್ರೆ, ನೀವು ಎಲ್ಲ ಲೂಪ್ಸ್ ಅಲ್ಲೂ ಎಲ್ಲ ಪ್ರೋಗ್ರಾಮ್ಸು ಮಾಡ್ಬೋದು ಆಲ್ಮೋಸ್ಟ್. ಲೈಕ್ ಹೆಂಗಾಗುತ್ತೆ, ಫಾರ್ ಲೂಪ್ ಅಲ್ಲಿ ಸಪೋಸ್ ನೀವು ಏನೋ ಒಂದು ಪ್ರೋಗ್ರಾಮ್ ಬರೀಬೇಕು, ಆ ಪ್ರೋಗ್ರಾಮ್ ಅಲ್ಲಿ ಸಪೋಸ್ ಫಾರ್ ಲೂಪ್ ಅಲ್ಲಿ ಒಂದು 30 ಲೈನ್ಸ್ ಆಗುತ್ತೆ ಅಂತ ಅನ್ಕೊಂಡ್ರೆ, ಅದು ವೈಲ್ ಅಥವಾ ಡೂ ವೈಲ್ ಅಲ್ಲಿ ಸೊ ಶಾರ್ಟರ್ ಲೈನ್ಸ್ ಆಫ್ ಕೋಡ್ ಅಲ್ಲಿ ಅದು ಇರುತ್ತೆ. ಸೊ ವೆನೆವರ್ ವಿ ಗೆಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ವೆನೆವರ್ ವಿ ಸ್ಟಾರ್ಟ್ ಕೋಡಿಂಗ್, ಒಂದು ಪ್ರೋಗ್ರಾಮ್ ಬರೆಯೋಕೆ ಯಾವಾಗ ಸ್ಟಾರ್ಟ್ ಮಾಡ್ತೀವೋ, ಸೊ ಅವಾಗ ವಿಲ್ ಗೆಟ್ ಐಡಿಯಾ ಲೈಕ್ ಯಾವ ಸಿಚುಯೇಷನ್ ಅಲ್ಲಿ ಯಾವ ಲೂಪ್ ಯೂಸ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ಅಬೌಟ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾ. ಸೊ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.